ಬಡವನಾಗಿದ್ದರೂ ಐಶ್ವರ್ಯವಂತನೇ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನ. ಸತ್ತವನಾಗಿದ್ದು ಜೀವಿತನಾಗಿ ಎದ್ದು ಬಂದಾತನು ಹೇಳುವುದೇನೆಂದರೆ, ನಾನು ನಿನ್ನ ಕಷ್ಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. 2ನೇ ಶತಮಾನದಲ್ಲಿ ಅಪೊಸ್ತಲನಾದ ಯೋಹಾನನಿಂದ ಪ್ರೇರಿತನಾಗಿ ರೋಮ್ ಸಾಮ್ರಾಜ್ಯದಿಂದ ಹುತಾತ್ಮನಾದ ಬಿಷಪ್ ಪಾಲಿಕಾರ್ಪ್ ಎಂಬುವವರನ್ನು ಕೊಂದ ನಂತರವೂ ಅವರ ದೇಹವನ್ನು ಸುಟ್ಟು ಬೂದಿ ಮಾಡಬೇಕೆಂಬುದಾಗಿ ಯೆಹೂದ್ಯರು ಆತನ ಮರಣದ ವಿಷಯದಲ್ಲಿ ಸಂತೋಷಿಸಿದರು. ಆದುದರಿಂದಲೇ ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು, ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯಾಕೆಂದರೆ ಈ ಯೆಹೂದ್ಯರು ಕ್ರಿಸ್ತನನ್ನು ಮತ್ತು ಸ್ಟೆಫೇನನನ್ನು ಇತರ ಶಿಷ್ಯರನ್ನು ದೇವದೂಷಣೆಯ ಅಪವಾದವನ್ನು ಹೊರಿಸಿ ಕೊಂದು ಹಾಕಿದರು. ಆದ್ದರಿಂದಲೇ ಕ್ರಿಸ್ತನು ಇಲ್ಲಿ ನಕಲಿ ಯೆಹೂದ್ಯರು, ಅವರು ಧರ್ಮನಿಂದಕರು ಎಂದು ಹೇಳುವವನಾಗಿದ್ದಾನೆ. ಮತ್ತು ಇವರು ಸೈತಾನನ ಜೊತೆ ಕೈಜೋಡಿಸಿ ಮುಗ್ಧರ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಿಸಿ ಕೊಂದು ಹಾಕಿದರು. ಆದ್ದರಿಂದಲೇ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 10ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದುಬ್ಬಲ್ಪಟ್ಟಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಸಭೆ ಎಂದು ಹೇಳಿರುವುದರಿಂದ ಸೈತಾನ ದೇವರ ಅಧಿಕಾರವನ್ನು ತನ್ನದಾಗಿಸಿಕೊಳ್ಳಬೇಕೆನ್ನುವುದಕ್ಕೋಸ್ಕರ ಈ ಲೋಕದಲ್ಲಿ ದೇವರ ಸಭೆಗೆ ಹೋಲುವಂತೆ ನಕಲಿಯಾಗಿ ತನ್ನ ಸ್ವಂತ ಧರ್ಮ, ತನ್ನ ಸ್ವಂತ ಶಾಲೆ, ತನ್ನ ಸ್ವಂತ ಸಮಾಜವನ್ನು ಸ್ಥಾಪಿಸಿ ಆ ಮೂಲಕವಾಗಿ ತನ್ನ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹೀಗೆ ಯೂದ ಸಭೆ ಮೊದಲು ಸ್ಟೆಫೇನನನ್ನು ಕೊಂದರು. ಹಾಗೆ ಅನೇಕರು ಕ್ರಿಸ್ತನಿಗಾಗಿ ಹುತಾತ್ಮರಾದ ನಿಮಿತ್ತವಾಗಿಯೇ ಅವರು ಲೌಕಿಕವಾಗಿ ಬಡವರಾಗಿರಬಹುದು, ಆದರೆ ಅವರ ಪ್ರೀತಿ, ಅವರ ಆತ್ಮಿಕ ಬದುಕು ಶ್ರೀಮಂತವಾಗಿತ್ತು. ಆ ನಿಮಿತ್ತವಾಗಿಯೇ ನೀನು ಬಡವನಾಗಿದ್ದರೂ ಐಶ್ವರ್ಯವಂತನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದ್ದರಿಂದ ಯೇಸು ಸ್ವಾಮಿ ಹೇಳಿದಂತೆಯೇ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂದು ಹೇಳಿದ ರೀತಿಯಲ್ಲಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.